ಆರೋಗ್ಯಪೂರ್ಣ ಜೀವನ ನಿರ್ವಹಣೆಗೆ ಕಾಯಿಲೆಗಳ ಬಗ್ಗೆ ತಿಳುವಳಿಕೆ ಮತ್ತು ಜಾಗೃತಿ ಅತ್ಯಂತ ಅವಶ್ಯಕ. ಅದರಲ್ಲೂ ಕ್ಯಾನ್ಸರ್ನಂತಹ ಕಾಯಿಲೆಯ ಬಗ್ಗೆ ಜನರಲ್ಲಿ ಇರುವ ತಪ್ಪು ಕಲ್ಪನೆಗಳನ್ನು ದೂರ ಮಾಡಿ ಅಗತ್ಯ ಮಾಹಿತಿ ನೀಡಿ ಆರೋಗ್ಯವಂತ ಸಮಾಜ ಕಟ್ಟುವ ಜವಾಬ್ದಾರಿಯಲ್ಲಿ ಆಶಾ ಕಾರ್ಯಕರ್ತರ ಪಾತ್ರ ಮಹತ್ವದಾಗಿದೆ ಎಂದು ಶಿರಸಿ ನಗರಸಭೆ ಪೌರಾಯುಕ್ತ ಪ್ರಕಾಶ್ ಎಂ ಚನ್ನಪ್ಪನವರು ಹೇಳಿದರು. ಅವರು ನಗರದ ಭಾರತ ಸೇವಾದಳ ಸಭಾಂಗಣದಲ್ಲಿ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಬೆಂಗಳೂರು, ಅಸ್ಟ್ರಾಜೆನಿಕಾ ಅಸ್ಮಿತೆ ಫೌಂಡೇಶನ್ ಶಿರಸಿ ಸಹಯೋಗದಲ್ಲಿ ತಾಲೂಕು ಆರೋಗ್ಯ ಇಲಾಖೆ ಸಹಕಾರದಲ್ಲಿ ಹಮ್ಮಿಕೊಂಡಿದ್ದ ವಿಶ್ವ ಕ್ಯಾನ್ಸರ್ ದಿನ ಅಂಗವಾಗಿ ಆಶಾ ಕಾರ್ಯಕರ್ತರಿಗೆ ಸಿದ್ಧಪಡಿಸಿದ ಬಾಯಿ ಕ್ಯಾನ್ಸರ್, ಸ್ತನ ಕ್ಯಾನ್ಸರ್, ಗರ್ಭಕಂಠ ಕ್ಯಾನ್ಸರ್ ಜಾಗೃತಿ ಮತ್ತು ತಡೆಗಟ್ಟುವಿಕೆ ಮಾಹಿತಿ ಕೈಪಿಡಿ ಬಿಡುಗಡೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯವರ ದೂರದೃಷ್ಟಿ ಮತ್ತು ಕಾಳಜಿಯಿಂದ ಕ್ಯಾನ್ಸರ್ನಿಂದ ಜನರು ದೂರವಿರುವಂತೆ ಜಾಗೃತಿ ಮತ್ತು ತಪಾಸಣೆ ಮಾಡಿಸುತ್ತಿರುವುದು ಅತ್ಯಂತ ಶ್ಲಾಘನೀಯವಾಗಿದೆ ಎಂದರು. ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಬೆಂಗಳೂರು ವಿಶ್ವ ಕ್ಯಾನ್ಸರ್ ಹಲವಾರು ಮಾಹಿತಿಯನ್ನು ತಿಳಿಸಿಕೊಳ್ಳಲಿಕ್ಕೆ ಆಗಿರುತ್ತದೆ. ಕ್ಯಾನ್ಸರಿಂದ ಯಾವ ಥರ ಕ್ಯಾನ್ಸರ್ ಬರ್ತದೆ, ಯಾವ ಥರ ನಾವು ತಡೆಗಟ್ಟಬೇಕು ಅನ್ನೋದಕ್ಕೆ ಇದಕ್ಕೆ ಮುಖ್ಯವಾಗಿ ಮಾರ್ಗದರ್ಶನ ಮಾಡಿ ತುಂಬ ಕಾರ್ಯಕ್ರಮ ಮಾಡ್ತೀವಿ. ಯಾಕಂದರೆ ತಳಮಟ್ಟದಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ನಾವು ಗ್ರಾಮೀಣ ಮಟ್ಟದಲ್ಲಿ ಪ್ರತಿ ಮನೆಗೂ ಹೋಗಿ ಮಾಹಿತಿಯನ್ನು ಕಲೆ ಹಾಕುವಂಥ ನಿಮ್ಮ ಕೆಲಸ, ನಿಮ್ಮ ಜವಾಬ್ದಾರಿ ತುಂಬ ಶ್ಲಾಘನೀಯ. ಯಾಕಂದರೆ ಏನು ಪ್ರತಿಯೊಂದು ಹಂತದಲ್ಲಿ ಏನೇ ನಾವು ಡಾಟಾ ತಗೋಬೇಕು, ನಿಮ್ಮಿಂದ ಡಾಟಾ ತೊಗೋತಾ ಇದ್ದೀವಿ. ನಾವು ಮುನ್ಸಿಪಾಲಿಟಿ ಕೆಲವೊಂದು ಮಾಹಿತಿ ಬೇಕಾದ್ರೆ ಬಂದರೆ ಮಕ್ಕಳ ಬಗ್ಗೆ, ಶಿಕ್ಷಣ ಬಗ್ಗೆ, ತಾಯಂದಿರ ಬಗ್ಗೆ ಎಲ್ಲ ತಳಮಟ್ಟದ ಮಾಹಿತಿಯನ್ನು ಕ್ರೋಢೀಕರಣ ಮಾಡಿ ಸರ್ಕಾರಕ್ಕೆ ಒಳ್ಳೆಯ ನಮ್ಮ ಮಾಹಿತಿಯನ್ನು ಕೊಟ್ಟು ನಮ್ಮ ಸೇವೆ ತುಂಬ ಹೆಚ್ಚಿನ ಒಂದು ಪ್ರಶಂಸನೀಯ. ಹಾಗಾಗಿ ಇವತ್ತು ನಡೀತಕ್ಕಂಥ ಈ ಒಂದು ಕ್ಯಾನ್ಸರ್ ಯಾವ ಥರ ಬರ್ತದೆ, ಮನೆ ಕ್ಯಾನ್ಸರ್ ಆಗೋದು, ಗರ್ಭಕೋಶ ಕ್ಯಾನ್ಸರ್ ಇತರೆ ಹಲವಾರು ಬಗ್ಗೆ ಅವರಿಗೆ ಈ ಒಂದು ಕಾರ್ಯದಲ್ಲಿ ಮಾಹಿತಿ ತಿಳಿಸ್ಕೊಡ್ತಾರೆ. ಎಲ್ಲ ಮಾಹಿತಿಯನ್ನು ತಿಳಿಸ್ಕೊಂಡು ನಾವು ಗ್ರಾಮೀಣ ಮಟ್ಟದಲ್ಲಿ ಇದಕ್ಕೆ ಸಾರ್ವಜನಿಕ ಒಂದು ಅರಿವು ಮೂಡಿಸಿ ಜನರಲ್ಲಿ ಜಾಗೃತಿ ಮೂಡಿಸಬೇಕಾದ ಈ ಒಂದು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯು ನಮ್ಮ ನಗರಸಭೆಯಲ್ಲಿ ಎಲ್ಲ ಸದಸ್ಯರ ತಪಾಸಣೆ ಒಂದು ತಪಾಸಣೆ ಕಾರ್ಯಕ್ರಮ ಹಮ್ಮಿಕೊಂಡು ಇಲ್ಲೇ ಅವರಿಗೆಲ್ಲ ತಿಳುವಳಿಕೆ ಮಾಡಿ ನಮಗೆ ನಗರಸಭೆಗೆ ತುಂಬ ಸಹಕಾರ ಮಾಡಿದ್ದಾರೆ. ಹಾಗೂ ಇಂಥ ಹಲವಾರು ಕಾರ್ಯಕ್ರಮಗಳು ಸಾರ್ವಜನಿಕ ಹಮ್ಮಿಕೊಂಡು ಸಾರ್ವಜನಿಕರಲ್ಲಿ ಒಂದು ಆರೋಗ್ಯದ ಬಗ್ಗೆ ಅವರ ಯಾವ ಥರ ತಮ್ಮ ದಿನನಿತ್ಯದಲ್ಲಿ ಅಳವಡಿಸಿಕೊಳ್ಳೋ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿ ಕೊಡ್ತಾ ಇದ್ದಾರೆ. ಅವರ ಒಂದು ಸೇವೆ ತುಂಬ ಶ್ಲಾಘನೀಯ. ಇನ್ನೂ ಈ ಸಂಸ್ಥೆ ಹೆಚ್ಚು ಜನರ ಸೇವೆ ಕೊಡಿ, ಹೆಚ್ಚಿನ ಒಂದು ಅಭಿವೃದ್ಧಿ ಹೊಂದಿ ಕೇಳ್ತಾರೆ. ನಾವು ಮಾಹಿತಿ ಕೈಪಿಡಿ ಬಿಡುಗಡೆ ಮಾಡಿದ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಗುರು ಸುಹಾಸ್ ಮಾತನಾಡಿ, ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಹಿನ್ನೆಲೆಯನ್ನು ವಿವರಿಸಿ 75 ವರ್ಷಗಳಿಂದ ಸಂಸ್ಥೆಯು ಕ್ಯಾನ್ಸರ್ ವಿರುದ್ಧ ಜನಜಾಗೃತಿಯಲ್ಲಿ ಕೆಲಸ ಮಾಡುತ್ತಿದ್ದೇವೆ. ತಳಮಟ್ಟದ ಆರೋಗ್ಯ ಸೇವೆಯನ್ನು ಜನರಿಗೆ ನೀಡುವುದು ಮಾತ್ರವಲ್ಲದೆ ಜನರಲ್ಲಿ ಕ್ಯಾನ್ಸರ್ ಕುರಿತು ಸೂಕ್ತ ತಿಳುವಳಿಕೆ ನೀಡಿ ಅವರನ್ನು ಜಾಗೃತರನ್ನಾಗಿ ಮಾಡುವುದು ಸಂಸ್ಥೆಯ ಉದ್ದೇಶಗಳಲ್ಲಿ ಒಂದಾಗಿದೆ. ಈ ಹಿನ್ನೆಲೆಯಲ್ಲಿ ಆಶಾ ಕಾರ್ಯಕರ್ತರಿಗಾಗಿಯೇ ಸಿದ್ಧಪಡಿಸಿರುವ ಜಾಗೃತಿ ಕೈಪಿಡಿ ಅತ್ಯಂತ ಉಪಯುಕ್ತವಾಗಿದೆ ಎಂದರು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಗುರು ಸುಹಾಸ್ ಅಂತ. ನಾವು ಇವತ್ತು ಈಗ ಬೆಳಗ್ಗೆ 9:30 ನೀವೆಲ್ಲ ಇಲ್ಲೇ ಇದ್ದೀರಿ ಅಲ್ವಾ, ಜಾಥಾ ಮುಗಿಸಿದ್ದೀವಿ. ಆಮೇಲೆ ಈಗ ಈ ಆಶಾ ಫ್ಲಿಪ್ ಚಾರ್ಟ್ ಬಿಡುಗಡೆ ಎಲ್ಲ ಬಂದಿದ್ದೀವಿ. ಕ್ಯಾನ್ಸರ್ ಅಂದರೆ ಎಲ್ಲರಿಗೂ ಭಯ ಇರುತ್ತೆ, ಹೌದಾ ಅಲ್ವಾ? ಆ್ಯಂಡ್ ಕ್ಯಾನ್ಸರ್ ಒಂದು 100 ರಕ ಕ್ಯಾನ್ಸರ್ ಇರುತ್ತೆ, 100 ಟೈಪ್ಸ್ ಆಫ್ ಕ್ಯಾನ್ಸರ್ಸ್ ಇರುತ್ತೆ. ಅದರಲ್ಲಿ ಬಾಯಿ ಕ್ಯಾನ್ಸರ್, ಸ್ತನ ಕ್ಯಾನ್ಸರ್, ಆಮೇಲೆ ಗರ್ಭಕಂಠದ ಕ್ಯಾನ್ಸರ್, ಈ 3 ಕ್ಯಾನ್ಸರ್ ಶೇಕಡ ಒಂದು 40% ಇರುತ್ತೆ ನಮ್ಮ ದೇಶದಲ್ಲಿ. ಆ್ಯಂಡ್ ಈ 3 ಕ್ಯಾನ್ಸರ್ಗಳು ನಾವು ಪ್ರಾರಂಭಿಕ ಹಂತದಲ್ಲೇ ಪತ್ತೆ ಹಚ್ಬೋದು, ಏನು ಪ್ರಾಪರ್ ಅರ್ಲಿ ಡಿಟೆಕ್ಷನ್ ಆದರೆ. ಅದಕ್ಕೆ ಏನು ಬೇಕು, ಸರಿಯಾಗಿರೋ ಮಾಹಿತಿ ಬೇಕು ಅಲ್ವಾ? ಆ್ಯಂಡ್ ನೀವೆಲ್ಲ ಆಶಾ ಕಾರ್ಯಕರ್ತರಾಗಿ ಸಾರ್ವಜನಿಕ ಆರೋಗ್ಯದಲ್ಲಿ ನೀವೆಲ್ಲ ಪಿಲ್ಲರ್ಸ್. ಎಲ್ಲೇ ಹೋದ್ರೂ, ಯಾಕೆ ಏನೇ ತೊಂದರೆ ಇದ್ರೂ ಫಸ್ಟ್ ನಿಮ್ಮ ಹತ್ರನೇ ಬರ್ತಾರೆ, ಹೌದಲ್ವಾ? ನಿಮಗೆಲ್ಲ ಎಕ್ಸ್ಪೀರಿಯನ್ಸ್ ಇರುತ್ತೆ. ಏನೇ ತೊಂದರೆ ಇದ್ದರೆ ನಿಮ್ಮ ಹತ್ರನೇ ಬರೋದು, ಎಲ್ಲಿ ತೋರಿಸ್ಕೋಬೇಕು, ಎಲ್ಲಿಗೆ ಹೋಗಬೇಕು ಅನ್ನೋದು. ಈ ಫ್ಲಿಪ್ ಚಾರ್ಟ್ ನಿಮಗೆಲ್ಲ ಈಗ ಸಿಕ್ಕತ್ತೆ ಇನ್ನೊಂದು ಅರ್ಧ ಗಂಟೆಯಲ್ಲಿ. ಈ ಫ್ಲಿಪ್ ಚಾರ್ಟ್ ನೀವು ನೋಡಿದ್ರೆ ಇದರಲ್ಲಿ ಹೆಚ್ಚಾಗಿ ರಿಟರ್ನ್ ಇನ್ಫಾರ್ಮೇಶನ್ ಏನೂ ಇಲ್ಲ, ಓನ್ಲಿ ಡಯಾಗ್ರಾಮ್ಸ್ ಇದೆ, ಇಲ್ಲಸ್ಟ್ರೇಷನ್ಸ್ ಇದೆ. ದಟ್ ಬಾಯಿ ಕ್ಯಾನ್ಸರ್, ಸ್ತನ ಕ್ಯಾನ್ಸರ್, ಗರ್ಭಕಂಠ ಕ್ಯಾನ್ಸರ್ ಒಂದು ಪ್ರಾರಂಭಿಕ ಲಕ್ಷಣಗಳು, ಸೈನ್ಸ್, ಸಿಂಪ್ಟಮ್ಸ್ ಎಲ್ಲ ಇದರಲ್ಲಿ ಪಿಕ್ಚರ್ಸ್ ಮುಖಾಂತರ ಇದೆ. ನಿಮಗೆ ಇದೆಲ್ಲ ಗೊತ್ತಾದರೆ ನಿಮ್ಮ ಹತ್ರ ಯಾರಾದರೂ ಬಂದಾಗ, ಯಾರಾದರೂ ಕೇಳುವಾಗ ನೀವು ಅವ್ರನ್ನ ಡೈರೆಕ್ಟ್ ಮಾಡ್ಬೋದು ಹಾಸ್ಪಿಟಲ್ಗೆ, ಈ ಲಕ್ಷಣಗಳು ಏನಾದರೂ ನೀವು ಗಮನಿಸಿದ್ರೆ. ಈ ಕಾರ್ಯಕ್ರಮನ ನಾವು ಈ ದೇಶದಲ್ಲಿ ಬೇರೆ ಬೇರೆ ರಾಜ್ಯಗಳೆಲ್ಲ ಮಾಡಿದ್ದೀವಿ. ಕರ್ನಾಟಕದಲ್ಲಿ ಯಾದಗಿರಿ, ಗುಲ್ಬರ್ಗ ಆ್ಯಂಡ್ ಬಿಜಾಪುರದ್ದು ಮಾಡಿದ್ವಿ. ಈಗ ಶಿರ್ಸಿಯಲ್ಲಿ ಇವತ್ತು ಬಿಡುಗಡೆ ಮಾಡ್ತಿದ್ದೀವಿ. ಒಂದು ನಾನೇನು
ಕ್ಯಾನ್ಸರ್ ಸ್ಟಡಿ ಸಂಸ್ಥೆಯಿಂದ ನಿಮಗೆಲ್ಲ ಹೇಳ್ತೀನಿ ಅಂದರೆ, ಈ ಫ್ಲಿಪ್ ಚಾರ್ಟ್ಗಳನ್ನ ನೀವು ಭದ್ರವಾಗಿ ಇಟ್ಕೊಳ್ಳಿ. ಆ್ಯಂಡ್ ನೀವು ಎಲ್ಲೇ ಹೋದ್ರೂ, ಬಿಕಾಸ್ ಡೈಲಿ ನೀವು ಜನರ ಜೊತೆ ಇರ್ತೀರಿ ಆರೋಗ್ಯ ಸಮುದಾಯದಲ್ಲಿ, ಆ್ಯಂಡ್ ಅವ್ರ ಜೊತೆ ಒಂದೊಂದು ಊರಿಗೆ ಒಂದು ಆಶಾ ಕಾರ್ಯಕರ್ತರು ಇರ್ತಾರೆ ಜನರಲ್ಲಿ. ಸೊ ನಿಮ್ಮೂರಲ್ಲಿ ಈ ಥರ ಲಕ್ಷಣಗಳು ಯಾರಿಗಾದ್ರೂ ಇದ್ದರೆ ಖಂಡಿತ ಅವ್ರನ್ನ ನಿಮ್ಮ ಹತ್ರದಿರೋ PHCನೋ CHCನೋ ಇಲ್ಲ ಸಬ್ ಸೆಂಟರ್ಗೂ ನೀವು ರಿಪೋರ್ಟ್ ಮಾಡಬೇಕು. ಸೊ ದಟ್ ಕ್ಯಾನ್ಸರ್ನ ಜಯಿಸ್ಬೋದು. ಯಾವಾಗ ಅಂದರೆ ಪ್ರಾರಂಭಿಕ ಹಂತದಲ್ಲೇ ನಾವು ಅದು ಪತ್ತೆ ಹಚ್ಚಿದ್ರೆ ಖಂಡಿತ ಕ್ಯಾನ್ಸರ್ನ ಜಯಿಸ್ಬೋದು. ಆ್ಯಂಡ್ ಎಸ್ಪೆಷಲಿ ಬಾಯಿ ಕ್ಯಾನ್ಸರ್, ಸ್ತನ ಕ್ಯಾನ್ಸರ್, ಗರ್ಭಕಂಠದ ಕ್ಯಾನ್ಸರ್, ಇದಕ್ಕೆ ಲಕ್ಷಣಗಳು ಬರುತ್ತೆ. ಆ್ಯಂಡ್ ಫಸ್ಟ್ ಸ್ಟೇಜಲ್ಲಿ ಡಿಟೆಕ್ಟ್ ಆದರೆ ಸರ್ವೈವಲ್, ಆ ಜೀವ ಉಳಿಸೋದಕ್ಕೆ ತುಂಬ ಸಾಧ್ಯತೆಗಳು ಇರುತ್ತೆ. ಆ್ಯಂಡ್ ಕ್ವಾಲಿಟಿ ಆಫ್ ಲೈಫ್ ಚೆನ್ನಾಗಿರುತ್ತೆ. ಸೊ ಈ ಮಾತನ್ನು ನಾನು ಮುಗಿಸ್ತಾ, ಈ February 4th ವರ್ಲ್ಡ್ ಕ್ಯಾನ್ಸರ್ ಡೇನ ನೀವು ಎಲ್ಲ ಇವತ್ತೇ ಇದನ್ನ ಒಂದ್ಸರಿ ಟೈಮ್ ಸಿಕ್ಕಿದಾಗ ಸಂಜೆ ಒಳಗಡೆ ಇದು ಸಹ ನೋಡಿ, ನಿಮ್ಮ ಹತ್ರ ಇರೋರಿಗೆ ಇಲ್ಲ ನಿಮ್ಮ ಊರಲ್ಲಿ ಇದನ್ನ ಅರಿವು ಮೂಡಿಸಿ ನೀವು ಅರ್ಥ ಮಾಡಿಕೊಂಡು ಇದನ್ನ ನೀವು ಉಪಯೋಗಿಸ್ಕೋಬೇಕು. ಧನ್ಯವಾದಗಳು. ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ಮಧುಕರ್ ಪಾಟೀಲ್ ಮಾತನಾಡಿ, ಆರೋಗ್ಯ ಇಲಾಖೆಯ ಮೂಲಕ ಅನೇಕ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡುತ್ತಿದ್ದೇವೆ. ಸರ್ಕಾರ ಇಲಾಖೆಗಳ ಜೊತೆಯಲ್ಲಿ ಸರ್ಕಾರೇತರ ಸಂಸ್ಥೆಯವರು ಕೈಜೋಡಿಸಿದಾಗ ಇನ್ನೂ ಹೆಚ್ಚಿನ ಪರಿಣಾಮಕಾರಿಯಾಗಿ ಜನರಿಗೆ ಕ್ಯಾನ್ಸರ್ನಂತಹ ಕಾಯಿಲೆಯ ಬಗ್ಗೆ ಜಾಗೃತಿ ಮತ್ತು ತಪಾಸಣೆ ನಡೆಸಲು ಸಾಧ್ಯವಾಗುತ್ತದೆ. ಈ ನಿಟ್ಟಿನಲ್ಲಿ ಸ್ಥಳೀಯವಾಗಿ ಅಸ್ಮಿತೆ ಫೌಂಡೇಶನ್ ಸಂಸ್ಥೆಯು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತಿದೆ ಎಂದರು. ನಾನೇನು ಹೆಚ್ಚು ಮಾತಾಡೋದಿಲ್ಲ, ಈ ವಿವರಗಳನ್ನ ಮೇಡಮ್ ನಿಮ್ಗೆ ತಿಳಿಸ್ಕೊಡ್ತಾರೆ. ಬಟ್ ಏನಂದರೆ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ ಈ ಕ್ಯಾನ್ಸರ್ ಅನ್ನೋದು ಎಷ್ಟು ಮಾರಕ ಅಂತ. ಗೊತ್ತಿಲ್ಲದಿರೋರು ಯಾರು ಇದ್ದೀರಾ? ಎಲ್ಲರಿಗೂ ಗೊತ್ತಿದೆ. ಅದು ಯಾರು ಮುಂದೆ ಬರೋದಿಲ್ಲ ತೋರಿಸ್ಕೊಳ್ಳೋಕ್ಕೆ ಅಲ್ವಾ? ಬರೀ ಶುಗರ್ BP ಇವಾಗ ಬಂದ್ಬಿಡ್ತಾರೆ ಮುಂದೆ ತೋರಿಸ್ಕೊಳ್ಳಿಕ್ಕೆ. ಆದರೆ ಏನೋ ಕ್ಯಾನ್ಸರ್ಗೆ ಅದನ್ನ ಜಾಗೃತಿ ಬಂದಿಲ್ಲ. ಸೊ ಇವರು ಅಸ್ಮಿತಾ ಫೌಂಡೇಶನ್ ಏನು ಡಾಕ್ಟರ್ ರಿಯಾಜ್ ಅವರು ಇದ್ದಾರೆ, ಭಾಳ ಇಂಟ್ರೆಸ್ಟಿಂದ ಕಳೆದ 6 ತಿಂಗಳಿಂದ ನಮ್ಮ ಶಿರ್ಸಿಯಲ್ಲಿ ಈ ಹಲವಾರು ಏನು ಕ್ಯಾಂಪ್ಗಳನ್ನು ಆಯೋಜಿಸಿ ಎಲ್ಲರಿಗೂ ಪರೀಕ್ಷೆಗಳನ್ನು ಮಾಡಿ ಒಂದು ಆ ಜಾಗೃತಿ ಮತ್ತು ಸ್ಕ್ರೀನಿಂಗ್ ಎರಡನ್ನೂ ಚೆನ್ನಾಗಿ ಮಾಡ್ಕೊಂಡು ಬರ್ತಿದ್ದಾರೆ. ಸೊ ನಮ್ಮೆಲ್ಲರ ಪರವಾಗಿ ಅವರ ಸಂಸ್ಥೆಗೆ ಒಂದು ಅಭಿನಂದನೆ ಸಲ್ಲಿಸಬೇಕು. ಪ್ರಾಸ್ತಾವಿಕವಾಗಿ ಮಾತನಾಡಿದ ಅಸ್ಮಿತೆ ಫೌಂಡೇಶನ್ ಕಾರ್ಯನಿರ್ವಾಹಕ ನಿರ್ದೇಶಕ ಡಾಕ್ಟರ್ ರಿಯಾಜ್ ಸಾಗರ್ ಮಾತನಾಡಿ, ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯವರ ಆಶಯದಂತೆ ಉತ್ತರ ಕನ್ನಡ ಜಿಲ್ಲೆಯ 5 ತಾಲೂಕುಗಳನ್ನು ಕೇಂದ್ರೀಕರಿಸಿ ಹೆಚ್ಚು ಜನರಿಗೆ ಕ್ಯಾನ್ಸರ್ ಕುರಿತು ಸೂಕ್ತ ಜಾಗೃತಿ ನೀಡಿ ಭಯಬಿಟ್ಟು ತಪಾಸಣೆಗೆ ಒಳಗಾಗುವಂತೆ ಕೆಲಸ ಮಾಡುತ್ತಿದ್ದೇವೆ. ಆರೋಗ್ಯ ಇಲಾಖೆಯ ಸಹಕಾರದಿಂದ ಗ್ರಾಮೀಣ ಜನರಿಗೆ ಆರೋಗ್ಯ ಸೇವೆ ನೀಡಲು ಸಹಕಾರಿಯಾಗಿದೆ ಎಂದರು. ಈಗಾಗಲೇ ನಿಮಗೆಲ್ಲರಿಗೂ ಗೊತ್ತಿರುವಂತೆ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಸಹಕಾರದಲ್ಲಿ ಮತ್ತೆ ಅಷ್ಟಜನಿಕ ಅವರ ಸಹಾಯದಲ್ಲಿ ನಾವು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈವರೆಗೆ ಸುಮಾರು 25 ಕ್ಯಾನ್ಸರ್ ಸ್ಕ್ರೀನಿಂಗ್ ಪ್ರೋಗ್ರಾಮ್ಸ್ಗಳನ್ನು ಮಾಡಿದ್ದೀವಿ. ಸೊ ಇದಕ್ಕೆ ಮೂಲ ಸಹಕಾರ ಕೊಟ್ಟಿರುವಂಥದ್ದು ನಮ್ಮ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ. ಸೊ ಈ ಕಾರ್ಯಕ್ರಮದಲ್ಲಿ ನಾವು ಇಲ್ಲಿಯವರೆಗೆ ನಡೆದಂಥ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಟ್ಟದಲ್ಲಿ ನಾವು ಕ್ಯಾನ್ಸರ್ ಸ್ಕ್ರೀನಿಂಗ್ ಮಾಡಿದ್ದೀವಿ, ಉಪ ಆರೋಗ್ಯ ಕೇಂದ್ರ ಮಟ್ಟದಲ್ಲಿ ಕ್ಯಾನ್ಸರ್ ಸ್ಕ್ರೀನಿಂಗ್ ಮಾಡಿದ್ದೀವಿ, ನಗರ ವ್ಯಾಪ್ತಿ ಪ್ರದೇಶದಲ್ಲೂ ಕೂಡ ಕ್ಯಾನ್ಸರ್ ಸ್ಕ್ರೀನಿಂಗ್ಸ್ ಅನ್ನು ಮಾಡಿದ್ದೀವಿ. ವಿಶೇಷವಾಗಿ ತಮಗೆಲ್ಲರಿಗೂ ಗೊತ್ತಿರುವಂತೆ ಬಾಯಿಯ ಕ್ಯಾನ್ಸರು, ಸ್ತನದ ಕ್ಯಾನ್ಸರು ಮತ್ತೆ ಗರ್ಭಕಂಠದ ಕ್ಯಾನ್ಸರ್ಗೆ ಸಂಬಂಧಪಟ್ಟಂತೆ ನಾವು ತಪಾಸಣೆಯನ್ನು ನಡೆಸಿದ್ದೀವಿ. ಸೊ ಈ ತಪಾಸಣೆ ಕಾರ್ಯಕ್ರಮದಲ್ಲಿ ನಮಗೆ ಹಲವಾರು ಏರುಪೇರುಗಳನ್ನು ಕಂಡಿದ್ದೇವೆ. ಒಂದಿಷ್ಟು ಕಡೆ ಸ್ವಯಂ ಪ್ರೇರಿತರಾಗಿ ಜನ ಬಂದಿದ್ದಾರೆ, ಸ್ವಯಂ ಪ್ರೇರಿತರಾಗಿ ತಪಾಸಣೆಗೆ ಒಳಗಾಗಿದ್ದಾರೆ. ಆ ಮೂಲಕವಾಗಿ ಅರ್ಲಿ ಡಿಟೆಕ್ಷನ್ ಅಂದ್ರೆ ಮುಂಚಿತವಾಗಿ ರೋಗ ಲಕ್ಷಣಗಳು ಇದಾವೋ ಇಲ್ಲ ಅಂತ ಖಾತ್ರಿಪಡಿಸಿಕೊಂಡು ಸುಖ ಜೀವನ ನಿರ್ಮಾಣ ಮಾಡಲಿಕ್ಕೆ ಅವರಿಗೆ ಪ್ರೇರಣೆಯನ್ನು ಸಿಕ್ಕಿದೆ. ಒಂದಿಷ್ಟು ಕಡೆ ನಮ್ಮ ಎಫರ್ಟ್ ಅಲ್ಲಿ ಕೂಡ ತುಂಬಾ ಸಹಕಾರ ಆಗಿದೆ. ಎಸ್ಪೆಷಲಿ ಆಶಾ ಕಾರ್ಯಕರ್ತರು ಮನೆ ಮನೆಗಳೇ ಹೋಗಿ ಮಾಹಿತಿಯನ್ನು ಹಂಚಿ ನೀವು ಅವರು ಸ್ಕ್ರೀನಿಂಗ್ ಆಗುವಾಗಿ ನೀವೆಲ್ಲ ನೋಡ್ಕೊಂಡಿದ್ದೀರಾ. ಆ ಹಿನ್ನೆಲೆಯಲ್ಲೂ ಕೂಡ ನಮಗೆ ಈ ಕ್ಯಾನ್ಸರ್ ಸ್ಕ್ರೀನಿಂಗ್ ಪ್ರೋಗ್ರಾಮ್ಸ್ಗಳು ನಮ್ಮ ಜಿಲ್ಲೆಯಲ್ಲಿ ಯಶಸ್ಸನ್ನು ಕಂಡಿದೆ. ಮಾರಿಕಾಂಬಾ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಮಮತಾ ಹೆಗಡೆಯವರು ವಿಶ್ವ ಕ್ಯಾನ್ಸರ್ ದಿನದ ಮಹತ್ವ, ಬಾಯಿ, ಸ್ತನ ಹಾಗೂ ಗರ್ಭಕಂಠ ಕ್ಯಾನ್ಸರ್ಗೆ ಕಾರಣ, ಮುನ್ನೆಚ್ಚರಿಕೆ, ಪರಿಹಾರೋಪಾಯಗಳು, ತಪಾಸಣೆ ಮತ್ತು ಚಿಕಿತ್ಸೆಯ ಕುರಿತು ಉಪನ್ಯಾಸ ನೀಡಿದರು. ವೈದ್ಯರ ಬಳಿಗೆ ಹೋಗಿ ಹೇಗೆ BP ಶುಗರ್ ಚೆಕ್ ಮಾಡಿಸ್ತಿರಲ್ಲ, ಅದೇ ಥರ ಬ್ರೆಸ್ಟ್ ಎಕ್ಸಾಮಿನೇಷನು, ಬಾಯಿ ಎಕ್ಸಾಮಿನೇಷನು, ಸರ್ವೈಕಲ್ ಕ್ಯಾನ್ಸರ್ ಸ್ಕ್ರೀನಿಂಗು ಇದೆಲ್ಲ ಒಂದ್ಸತಿ ಮಾಡಿಸ್ಕೊಳ್ಬೇಕು. ಏನು ಇಲ್ಲ ಅಂತ ಖಚಿತಪಡಿಸ್ಕೊಳ್ಬೇಕು. ಮಾಡಿದ ತಕ್ಷಣ ನಿಮಗೆ ಯಾರು ಲೇಬಲ್ ಮಾಡೋದಿಲ್ಲ ಕ್ಯಾನ್ಸರ್ ಇದೆ ಅಂತ, ಹಿಂಜರಿಕೆ ಮಾಡಬಾರ್ದು. ಸೊ ನೆಕ್ಸ್ಟು ಮ್ಯಾಮೋಗ್ರಫಿ. ಮ್ಯಾಮೋಗ್ರಫಿ ಅಂದರೆ ಏನು? ಮ್ಯಾಮೋಗ್ರಫಿ ಯಾರಾದ್ರು ಮಾಡಿಸ್ಕೊಂಡಿದ್ದೀರಾ? ಯಾರು ಮಾಡಿಸ್ಕೊಂಡಿದ್ದೀರಿ? ಎಷ್ಟು ಜನ ಮಾಡಿಸ್ಕೊಂಡಿದ್ದೀರಿ? 1 2 3 ನೋಡಿ. 30 ವರ್ಷದ ಮೇಲ್ಪಟ್ಟವ್ರು ಎಷ್ಟು ಜನ ಇದ್ದೀರಾ? ಅಲ್ವಾ? 40 ವರ್ಷ ಮೇಲ್ಪಟ್ಟವರು
ಈ 40 ವರ್ಷ ಮೇಲ್ಪಟ್ಟವರು ಪ್ರತಿ ವರ್ಷಕ್ಕೆ ಒಂದು ಸತಿ ಆದರೂ ಮ್ಯಾಮೋಗ್ರಫಿ ಕಂಪಲ್ಸರಿ ಮಾಡ್ಕೊಳ್ಳೇಬೇಕು. ನಮ್ಮ ಹೆಲ್ತನ್ನು ನಾವೇ ಕಾಪಾಡ್ಕೊಳ್ಬೇಕು, ಇನ್ನೊಬ್ಬರು ಬಂದು ಕಾಪಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಮನೆಯಲ್ಲಿ ಮತ್ತೆ ಯಾರು ನಿಮ್ಮ ಗಂಡಸರು ಹೇಳೋದಿಲ್ಲ, ಹೋಗಿ ಮಾಡ್ಕೊಂಡು ಬನ್ನಿ ಮ್ಯಾಮೋಗ್ರಫಿ ಅಂತ, ಎಲ್ಲ ಗಂಡಸರು ಹೇಳೋದಿಲ್ಲ. ಕೆಲವೊಬ್ರು ಹೇಳ್ತಾರೆ, ಅಂದರೆ ಗೊತ್ತಿದ್ರೆ ಹೇಳ್ತಾರೆ ಅಲ್ವಾ, ಅದ್ರ ಬಗ್ಗೆ ಮಾಹಿತಿ ಇತ್ತು, ಅವೇರ್ನೆಸ್ ಇತ್ತು ಅಂದರೆ ಹಿಂಗೊಂದು ಇದೆ ಗೊತ್ತಿದ್ರೆ ಹೇಳ್ಬೋದು. ಸೊ ಪ್ರತಿಯೊಬ್ಬರು 40 ವರ್ಷ ಆದಮೇಲೆ ಮ್ಯಾಮೋಗ್ರಫಿ ಕಂಪಲ್ಸರಿ, ಗಡ್ಡೆ ಇರಲಿ ಬಿಡಲಿ. ಸೊ 40 ವರ್ಷಕ್ಕೆ ಒಂದ್ಸತಿ. ಅದು ಮ್ಯಾಮೋಗ್ರಫಿ ಅಂದ್ರೇನು, ಅದು ಎಕ್ಸ್ರೇ ಥರನೇ. ಬ್ರೆಸ್ಟನ್ನು 2 ಎಕ್ಸ್ರೇ ಫಿಲ್ಮ್ ಮತ್ತೆ ಈ ಥರ ಪ್ರೆಸ್ ಮಾಡಿಬಿಟ್ಟು ನೋಡ್ತಾರೆ. ಸೊ ಈಗ ನಾವೇ ಸ್ವಯಂ ಪರೀಕ್ಷೆ ಮಾಡ್ಕೊಳ್ತೀವಿ, ಗಂಟು ಗೊತ್ತಾಗುತ್ತೆ, ವೈದ್ಯರ ಬಳಿಗೆ ಹೋಗ್ತೀವಿ ಗೊತ್ತಾಗುತ್ತೆ, ಮತ್ತೆ ಯಾಕೆ ಮ್ಯಾಮೋಗ್ರಫಿ ಅಂತಂದರೆ ಅಲ್ವಾ ಪ್ರಶ್ನೆ ಬರುತ್ತೆ. ನಾವೇ ಸ್ವಂತ ನೋಡ್ಕೊಳ್ಳೋದು, ಈಗ ಫಾರ್ ಎಕ್ಸಾಂಪಲ್ ಅಡಿಕೆ ಅಥವಾ ಲಿಂಬೆಹಣ್ಣಿದ್ರೆ ಗೊತ್ತಾಗುತ್ತೆ, ಅಷ್ಟು ದೊಡ್ಡದಿದ್ರೆ. ಇನ್ನೂ ಚಿಕ್ಕದಿದ್ರೆ ವೈದ್ಯರಿಗೆ ಗೊತ್ತಾಗ್ತದೆ. ವೈದ್ಯರಿಗೂ ಗೊತ್ತಾಗದೇ ಇರುವಂಥ ಚಿಕ್ಕದಿರ್ತವೆ ಸ್ಟಾರ್ಟಿಂಗ್ ಅರ್ಲಿ ಸ್ಟೇಜ್. ಕೈಯಲ್ಲಿ ಫೀಲ್ ಆಗೋದಿಲ್ಲ. ಕೈಯಲ್ಲಿ ಫೀಲ್ ಆಗಬೇಕಂದ್ರೆ ಒಂದು ನಿರ್ದಿಷ್ಟ ಆಕಾರ ಇದ್ರೆ, ಗಾತ್ರ ಇದ್ರೆ ಮಾತ್ರ ಫೀಲ್ ಆಗ್ತದೆ. ಅದಕ್ಕಿಂತ ಪುಟ್ಟದಿತ್ತಂದರೆ ವೈದ್ಯರಿಗೂ ಮಿಸ್ ಆಗ್ತದೆ, ಸಿಗೋದಿಲ್ಲ. ಸೊ ಅದಕ್ಕೋಸ್ಕರ ಕಂಪಲ್ಸರಿ 40 ವರ್ಷಕ್ಕೆ ಒಂದು ಸತಿ ಮ್ಯಾಮೋಗ್ರಫಿ ಮಾಡ್ಕೊಳ್ಬೇಕು. ಸಣ್ಣ ಚೇಂಜಸ್ ಇದ್ದರೂ ಕೂಡ ಅದರಲ್ಲಿ ಗೊತ್ತಾಗ್ತದೆ. ಸೊ ಇದಿಷ್ಟು ಮ್ಯಾಮೋಗ್ರಫಿ ಆಯಿತು. ಬ್ರೆಸ್ಟ್ ಎಕ್ಸಾಮಿನೇಷನ್. ನೆಕ್ಸ್ಟ್ ಸ್ತನ ಕ್ಯಾನ್ಸರ್, ಅದು ಮುಗಿತಿಲ್ಲ. ನೆಕ್ಸ್ಟು ಸರ್ವೈಕಲ್ ಕ್ಯಾನ್ಸರ್. ಸರ್ವಿಕ್ಸ್ ಅಂದರೆ ಏನು ಗೊತ್ತಲ್ಲ, ಗರ್ಭಕೋಶದ ಬಾಯಿ, ಕಂಟಿನ ಕಂಟು ಅಂತ ಹೇಳ್ತಾರೆ ಬಾಯಿ. ಈಗ ಕೊಡಪಾನಕ್ಕೆ ಮುಂದ್ಗಡೆ ಬಾಯಿ, ನಾವು ಗರ್ಭಕೋಶನ ಒಂದು ಕೊಡಪಾನಕ್ಕೆ ಹೋಲಿಸಿದ್ರೆ ಮುಂದಿನ ಬಾಯಿ ಇರೋದು ನಮ್ದು ಸರ್ವಿಕ್ಸ್, ಈ ಕೊಡಪಾನ ಯುಟ್ರಸ್ ಅಲ್ವಾ. ಈ ಬಾಯಿ ಕೆಲಸ ಏನು ಹಾಗಾದ್ರೆ, ಉಲ್ಟಾ ಇರ್ತದೆ. ಬಾಯಿ ಕೆಳಗೆ ಪಾತ್ರೆ ಮೇಲೆ ಇರ್ತದೆ, ಚಂಬು ಮೇಲೆ ಇರ್ತದೆ. ಸೊ ಬಾಯಿ ಕೆಲಸ ಏನು ಹಾಗಾದರೆ, ಸರ್ವಿಕ್ಸ್ ಮೇನ್ ಕೆಲಸ ಏನಂದರೆ ಅದು ಎಕ್ಸ್ಟರ್ನಲ್ ಎಕ್ಸ್ಪೋಜರ್ ಇರ್ತದೆ. ಹೇಗೆ ಮೂಗು, ಬಾಯಿ ಇದೆಲ್ಲ ನಮ್ಮ ಪರಿಸರಕ್ಕೆ ಎಕ್ಸ್ಪೋಜರ್ ಆಗಿರ್ತದಲ್ವ, ಅದೇ ಥರ ಸರ್ವಿಕ್ಸು ಕೂಡ ಹೊರಗಡೆಯಿಂದ ಕನೆಕ್ಷನ್. ಈ ವೇಳೆ ಭಾರತ ಸೇವಾದಳದ ಜಿಲ್ಲಾ ಘಟಕದ ಮುಖ್ಯಸ್ಥರಾದ ರಾಮಚಂದ್ರ ಹೆಗಡೆ, ಎಂಇಎಸ್ ನರ್ಸಿಂಗ್ ಕಾಲೇಜಿನ ಪ್ರಾಂಶುಪಾಲರಾದ ಬೇಬಿ ನಾಯಕ್, ಆಶಾ ಮೇಲ್ವಿಚಾರಕಿ ರೂಪಾ, ವಿವಿಧ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಆಶಾ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ರೋಹಿಣಿ ಸೈಲ್ ವಂದಿಸಿದರು. ಕ್ಯಾನ್ಸರ್ ಜಾಗೃತಿಗಾಗಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಇಲಾಖಾ ಅಧಿಕಾರಿಗಳು, ಸಂಸ್ಥೆಯ ಪದಾಧಿಕಾರಿಗಳು, 150ಕ್ಕೂ ಹೆಚ್ಚು ಆಶಾ ಕಾರ್ಯಕರ್ತರು, 50ಕ್ಕೂ ಹೆಚ್ಚು ನರ್ಸಿಂಗ್ ವಿದ್ಯಾರ್ಥಿಗಳು ಕ್ಯಾನ್ಸರ್ ಜಾಗೃತಿ ಘೋಷಣೆ ಮೂಲಕ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲು ಜಾಗೃತಿ ಜಾಥಾ ನಡೆಸಿ ಕ್ಯಾನ್ಸರ್ ಕುರಿತು ಮಾಹಿತಿ ಪತ್ರಗಳನ್ನು ಹಂಚಲಾಯಿತು. ಕ್ಯಾನ್ಸರ್ ಸೊಸೈಟಿ ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.